ಅಯ್ಯೋ ಆಫೀಸರ್, ಏನಿದೆಲ್ಲ? ಅತ್ತೆನ ಗೆಲ್ಲಿಸ್ಬೇಕು ಅಂತ ನನ್ ಕಾಲ್ ಹಿಡ್ಕೋತಿದ್ದೀರಾ? ನನ್ ಮಾತಿಗೆ ಬೆಲೆ ಕೊಡ್ದಿರೋ ಹಾಗಿರ್ತೀರಾ? ಮತ್ತೆ ನನ್ಗೋಸ್ಕರ ಇಂಥ ಉಡುಗೊರೆನ ತರ್ತಾನೆ ಇರ್ತೀರಾ? ನಿನ್ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಆಯ್ತಾ? ಅರ್ಥ ಕನ್ನಡಿ ಹಾಗೆ ನನ್ನ ಕಾಲಲ್ಲಿ ಕಾಣಿಸ್ತಿದ್ರೆ ಅದ್ ಹೇಗೆ ಅರ್ಥ ಆಗದೆ ಇರುತ್ತೆ? ಅದಕ್ಕೆ ಬಂಗಾರ, ನೀನು ಅಂದ್ರೆ ನನಗೆ ಅಷ್ಟಿಷ್ಟ. ಚಿಕ್ಕ ಚಿಕ್ಕ ವಿಷಯಗಳಿಗೆ ನಮ್ಮ ಮಧ್ಯ ಮನಸ್ತಾಪ ಬರೋದು ಚೆನ್ನಾಗಿರುತ್ತ? ಚೆನ್ನಾಗಿರಲ್ಲ. ಅದಕ್ಕೆ ಇಬ್ರು ಒಂದೇ ಮಾತಿನ ಮೇಲೆ ನಿಂತ್ರೆ ಚೆನ್ನಾಗಿರುತ್ತೆ. ನಿಮ್ಮ ಮಾತನ್ನ ನಾನು ಯಾವಾಗ ಬೇಡ ಅಂದೆ ಆಫೀಸರ್? ಮತ್ತೆ ನಮ್ಮಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಆಗಲ್ಲ ಅಂತಿದೆಯಲ್ಲ. ನನ್ನ ಮಾತು ಕೇಳು ಕಲ್ಯಾಣಿ, ಇದೊಂದ್ಸಲ ನಮ್ಮಮ್ಮನ್ನ ಅಧ್ಯಕ್ಷೆಯಾಗಿ ಮಾಡೋಣ. ನೀವು ನನ್ನ ಕಾಲಿಗೆ ಗೆಜ್ಜೆ ತಂದ್ರಿ ಅಂತ ಅದು ಪ್ರೀತಿಯಿಂದ ಅಂತ ಅನ್ಕೊಂಡೆ. ನಿಮ್ ಮಾತನ್ನ ಕೇಳ್ಬೇಕು ಅಂತ ಲಂಚ ಕೊಟ್ರಾ? ಚಚೆ, ಹಾಗೇನೂ ಇಲ್ಲ. ನನ್ನ ನೋವನ್ನ ಅರ್ಥ ಮಾಡ್ಕೋತೀಯ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ನೋಡಿ ಆಫೀಸರ್, ನನಗೆ ನಮ್ಮಮ್ಮ ಹೇಗೋ ಅತ್ತೇನೋ ಹಾಗೆ. ಆ ಪದವಿಗೆ ತಾಳ್ಮೆ ಬೇಕು, ಅರ್ಥ ಮಾಡ್ಕೊಳ್ಳೋ ಬುದ್ಧಿವಂತಿಕೆ ಬೇಕು. ಅತ್ತೆ ಬಲಹೀನತೆನೇ ತಾಳ್ಮೆ ಇಲ್ದೇ ಇರೋದು. ಅದಕ್ಕೆ ನಾನು ನಮ್ಮಮ್ಮಂಗೆ ಸಪೋರ್ಟ್ ಮಾಡ್ತಿರೋದು. ನಾನು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಅಷ್ಟೇನಾ? ಈ ವಿಷಯದಲ್ಲಿ ಮಾತ್ರ ನಾನು ಮಾತು ತಪ್ಪೋದಿಲ್ಲ. ಸರಿ ಬಿಡು. ಎಲ್ಲಿಗೆ? ಆಫೀಸರ್, ಹೊರಗೆ ಮಲಗ್ತೀನಿ. ಆಫೀಸರ್, ಏನು ರೂಮಲ್ಲಿ ಮಲ್ಗೋದ್ಬಿಟ್ಟು ಹೊರಗಡೆ ಬಂದಿದ್ದಾನೆ ಅಂದ್ರೆ ಏನೋ ಚಿಕ್ಕ ಜಗಳ ಆಗಿರುತ್ತೆ. ಕಲ್ಯಾಣಿಗೂ ಶೌರ್ಯ ಮಧ್ಯೆ ಆಗಿರೋ ಚಿಕ್ಕ ಜಗಳನ ನಾನು ಅವಕಾಶವಾಗಿ ತಗೊಳ್ತೀನಿ. ಏನ್ ಭಾವ, ತನ್ನನ್ ಗಾಳಿಗೋಸ್ಕರ ಹೊರಗೆ ಬಂದ್ಯಾ? ಹೌದು, ಮನಸ್ಸಿನ ನೋವಿಗೆ ತಣ್ಣಗಿರೋ ಗಾಳಿ ಬೇಕು ಅಂತ ಬಂದೆ. ಏನ್ ಭಾವ ಅಷ್ಟು ಸೀರಿಯಸ್ ಆಗಿದೆಯಾ? ನಿನ್ ಕಣ್ಣಲ್ಲಿ ಹಾಗೇನಾ ಮಾತಾಡೋದು? ನಿನ್ ಮಾತ್ ನೋಡಿದ್ರೆ ಮನ್ಸು ಚೆನ್ನಾಗಿಲ್ಲ ಅಂತ ಅರ್ಥ ಆಯ್ತು. ನಾನಿದ್ದೀನಲ್ವಾ ಭಾವ? ಚಿಕ್ಕಂದಿನಲ್ಲಿ ಮನೆಯಲ್ಲಿ ನೀನು ಅತ್ರು ನಿನಗೆ ಕೋಪ ಬಂದ್ರು ನಾನೇ ನಿನ್ ಜೊತೆಗಿರ್ತಿದ್ದೆ, ನಿನಗೆ ಕೂಲ್ ಮಾಡೋದಕ್ಕೆ. ನೆನ್ಪಿದ್ಯಾ? ಈ ಕಲಾವತಿ ಇರೋ ಜಾಗದಲ್ಲಿ ಎಲ್ಲರೂ ಸಂತೋಷವಾಗಿರ್ಬೇಕು. ಎಲ್ಲಿ ಇಲ್ಲಿ ನೋಡು, ಸ್ವಲ್ಪ ಹೊತ್ತು ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು, ನಿನ್ ಕೋಪ ಅದಾಗದೇ ಹೋಗುತ್ತೆ. ದುಬೈಯಲ್ಲಿ ಇದೊಂದು ಫೇಮಸ್ ಥೆರಪಿ. ನೋಡಿದ್ ಸಾಕು, ಎದ್ದೇಳು. ಭಾವ ಬೇಜಾರ್ ಮಾಡ್ಕೊಂಡಿದ್ದಾರೆ, ನೀನೇನು? ಅವ್ರಿಗೇನ್ ಬೇಜಾರಾಗಿಲ್ಲ. ಬೇಜಾರಾಗಿದ್ರು ಸಮಾಧಾನ ಮಾಡಕ್ಕೆ ನಾನಿದ್ದೀನಿ. ನೀನ್ ಹೋಗು. ಏನು
ಕಲಾನ್ ಹೆದರ್ಸ್ತಾ ಇದೆಯಾ? ನಮ್ ಮಧ್ಯ ಬಂದ್ರೆ ನಿಮ್ ಕಲಾ ಇರೋ ಕಳೆನು ಕಳ್ಕೊಂಡು ಹೋಗ್ಬೇಕಾಗತ್ತೆ. ಏನೇ ಇನ್ನು ನೋಡ್ತಾ ಇದ್ಯಾ? ಹೋಗು. ಏನು ಆಫೀಸರ್ ಇದು? ಇವಾಗ ನಾನು ಏನಂದೆ ಅಂತ ಈ ತರ ಬಂದ್ ಹೊರಗಡೆ ಮಲಗಿದ್ದೀರಾ? ಒಳಗಡೆ ನಡೀರಿ. ನಾನು ಹೇಳಿದನ್ ಕೇಳಲ್ಲ ಅಂದ್ಮೇಲೆ, ನನ್ ಮಾತಿಗೆ ಬೇಡ ಅಂದ್ಮೇಲೆ ನಾನು ಎಲ್ಲಿ ಮಲ್ಕೊಂಡ್ರು ನಿನಗೇನು? ಇವಾಗೇನು ನಿಮ್ ಮಾತನ್ನ ಕೇಳ್ಬೇಕು ಅಷ್ಟೇ ಅಲ್ವಾ? ಎಸ್. ನೀವಂದ್ರೆ ಇಷ್ಟ. ಏನು? ನನ್ನ ಇಷ್ಟನಾ? ಅಂದ್ರೆ ಅದು ಹಾ, ಸಾಕ್ 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 ಸಾಕು. ನೀನು ಓಕೆ ಅಂತಿದೀಯ. ಕಲಾ, ನೀನೇ ಸಾಕ್ಷಿ. ಅಯ್ಯೋ ಅದ್ ಹಾಗಲ್ಲ ಆಫೀಸರ್. ಆಹಾ, ಇವಾಗ ನಾನು ಒಳಗಡೆ ಮಲಗ್ತೀನಿ. ನಡಿ. ಆಫೀಸರ್, ನನ್ ಮಾತು ನಿಮ್ಗೆ ಹಾಗರ್ಥ ಆಯ್ತಾ? ಸರಿ, ನೀವು ಒಳಗಡೆ ಮಲ್ಕೊಳ್ಳೋದು ನಂಗೆ ಬೇಕಿರೋದು. ನಡಿ. ಕಲ್ಯಾಣಿ, ಏನಂತಿದ್ಯಾ? ನಾನೇನಂದೆ? ಅವ್ರಂದ್ರೆ ಇಷ್ಟ ಅಂದೆ. ಅವರಿಷ್ಟನೇ ನನ್ನ ಇಷ್ಟ ಅಂದೆ. ಹೌದಾ? ನಡಿ 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 ಕಲ್ಯಾಣಿ, ನಡಿ ನಡಿ ನಡಿ. ಅತ್ತಿಗೆ, ನಿಮ್ ಕೆಲ್ಸ ಆಯ್ತು. ನಿಮ್ ಮಗ ಕಲ್ಯಾಣಿನ ಒಪ್ಪಿಸ್ಬಿಟ್ಟ. ಇನ್ನು ಕರಕುಶಲ ಸಂಘಕ್ಕೆ ಅಧ್ಯಕ್ಷೆ ನೀವೇ. ಈವಾಗ್ಲೇ ನಿಮ್ಗೆ ವಿಷಯ ಹೇಳ್ಬಿಡ್ತೀನಿ. ನೀನೇನೆ ಹೊಸ್ತಾಗಿ? ನಿನ್ ಮಗಳೇ ಅಲ್ವೇನಮ್ಮ, ನಿನ್ ಹಾಗೆ ಒಳ್ಳೆ ಅಭ್ಯಾಸ, ಹೊಸ ಪದ್ಧತಿಗಳನ್ನ ಕಲ್ತ್ಕೊಳ್ಳೋಣ ಅಂತ. ಇದ್ದಕ್ಕಿದ್ದ ಹಾಗೆ ಇವಾಗ ಯಾಕೆ ಹಾಗನ್ನಿಸ್ತು? ಒಳ್ಳೆ ಆಲೋಚನೆಗಳು ಯಾವಾಗ ಬಂದ್ರೆ ಏನಮ್ಮ? ಇವಾಗ ಹೇಳು, ಧ್ಯಾನ ಹೇಗ್ ಮಾಡೋದು? ಧ್ಯಾನ ಮಾಡ್ಬೇಕು ಅಂದ್ರೆ ಮೊದ್ಲು ಮನ್ಸಲ್ಲಿ ಯಾವ ಕಲ್ಮಶನೂ ಇರಬಾರ್ದು. ಅದನ್ನ ಕಲ್ತ್ಕೊ ಮೊದ್ಲು, ಆಮೇಲೆ ಧ್ಯಾನನ ಕಲಿವೆ ಅಂತೆ. ಚಿಕ್ಕಮ್ಮ ನಿಂತ್ಕೋ. ಆ ಕಲ್ಯಾಣಿ ಹೇಗ್ ಒಪ್ಕೊಂಡ್ಲು? ಅವ್ರಮ್ಮನ್ನ ಬೇಡ ಅಂದು, ಆಂಟಿನ ಹೇಗ್ ಓಕೆ ಅಂದ್ಲು? ನೋಡೋಣ ನಡಿ. ಅಯ್ಯೋ, ಅವ್ರ ರೂಮ್ ಒಳಗ್ ನಾವ್ ಕದ್ ನೋಡೋದನ್ನ ನನ್ ಗಂಡ ನೋಡಿದ್ರು ಅಂದ್ರೆ ಮತ್ತೆ ನನ್ ಕೆನ್ನೆಗ್ ಬಾರಿಸ್ತಾರೆ. ಏನೋ ಕೆಲ್ಸ ಇರೋ ಹಾಗೆ ಹೋಗ್ಬೇಕೆ ಹೊರತು ಕದ್ದು ಮುಚ್ಚಿ ಅವ್ರನ್ನ ಗಮನಿಸೋದಕ್ಕೆ ಹೋಗೋ ಹಾಗೆ ಹೋಗ್ಬಾರ್ದು. ಬಾ ಚಿಕ್ಕಮ್ಮ, ಬಾ. ಅಷ್ಟೇ ಅಂತೀಯಾ? ಅಷ್ಟೇ, ಬಾ. ಸರಿ, ನಡಿ. ಆಫೀಸರ್, ಕಾಫಿ. ನನ್ ಡೇ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ನಿನಗೆ ಕಾಫಿ ವಾಸನೆ ಸಾಕು. ಅಷ್ಟು ಚೆನ್ನಾಗಿರುತ್ತಾ? ಅದ್ಭುತ, ಅಮೋಘ. ಸಾಕು ಸಾಕು. ನಿನ್ನೆ ನಾನು ಹಾಲು ತಂದ್ಕೊಟ್ರೆ ಬೇಡ ಅಂತ ಅತ್ತೆ ತಂದ್ಕೊಟ್ಟಿದ್ ಕಾಫಿ ಕುಡಿದ್ರಲ್ಲ. ಹೊರಗಡೆ 100 ನಡೆಯುತ್ತೆ ಬಂಗಾರ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬಾರ್ದು. ಚೆನ್ನಾಗಿ ಮಾತಾಡೋದ್ ಕಲ್ತಿದ್ದೀರಾ. ಮೊದ್ಲು ಕಾಫಿ ಕುಡೀರಿ, ತಣ್ಣಗಾಗೋಗುತ್ತೆ.
ವಾವ್, ಸೂಪರ್ ಸ್ಟಿಲ್. ಒಂದ್ ಫೋಟೋ. ಏಯ್, ಆ ಥರ ಹೇಳ್ದೆ ಕೇಳ್ದೆ ಬಂದ್ಬಿಡೋದಾ? ನಮ್ ಭಾವನ್ ರೂಮ್ ಒಳಗೆ ಬರೋದಕ್ಕೆ ನನಗ್ ಪರ್ಮಿಷನ್ ಬೇಕಾ? ಭಾವ, ನಾನ್ ಹೊರಗಡೆ ಲೊಕೇಶನ್ ಕ್ಯಾಪ್ಚರ್ ಮಾಡ್ಬೇಕು ಅನ್ಕೋತಿದ್ದೀನಿ. ನನ್ ಜೊತೆ ಬಾ. ಇವಾಗ ಬೇಡ ಬಿಡುಕಲ್ಲ. ಕಲ್ಯಾಣಿ ರಾತ್ರಿ ನನಗೊಂದು ಮಾತು ಕೊಟ್ಟಿದ್ದಾಳೆ. ಆ ಮಾತನ್ನ ಉಳಿಸ್ಕೊಂಡ್ ಮೇಲ್ ಬರ್ತೀನಿ. ನೀನ್ ಹೋಗು ಹೋಗು. ಅದಲ್ಲ ಭಾವ. ಹೋಗು. ಏನು ಆಫೀಸರ್, ನಾನ್ ನಿಮ್ಗೆ ಮಾತು ಕೊಟ್ಟಿದ್ದೀನಾ? ಯಾವಾಗ? ಹೇ, ರಾತ್ರಿ ಹೊರಗಡೆ ಮಲಗಿದ್ದಾಗ ನಿಮ್ಮಿಷ್ಟ ಅಂದ್ಯಲ್ಲ. ನೀವಂದ್ರೆ ಇಷ್ಟ ಅಂದಿದ್ದು. ಹೇ, ಇದು ಮೋಸ. ನೀವೇನಂತ ಕೇಳಿದ್ದು? ನನ್ ಮಾತು ಉಳಿಸು ಅಂದೆ. ನಾನ್ ಏನ್ ಹೇಳ್ದೆ? ನಿಮ್ಮಿಷ್ಟ ಅಂದೆ. ಅದು ನಿಮ್ಮಿಷ್ಟ ಅಂತ ಅಲ್ಲ, ನೀವಂದ್ರೆ ಇಷ್ಟ ಅಂತ. ನೀನ್ ಹೀಗೆಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇದ್ದಿದ್ದೇನೋ ಇದ್ದ ಹಾಗೆ ಹೇಳಿದ್ರೆ ಹೀಗೆ ಅಂತೆ. ಈಗ ಅದೆಲ್ಲ ಬೇಡ. ಪ್ರಾಮಿಸ್ ಮರಿಬಾರ್ದು. ನಾನೇನ್ ಪ್ರಾಮಿಸ್ ಮಾಡ್ಲಿಲ್ವಲ್ಲ. ಆ ಮಾತು ನೀನೇ ಹೇಳಿದ್ಯಲ್ಲ. ನನ್ ಗಂಡ ಅಂದ್ರೆ ನನ್ಗಿಷ್ಟ ಅಂತ ಹೇಳಿದ್ದು. ಅಲ್ಲ, ಅದು ನಿಮ್ಮಿಷ್ಟ ಅಂದೆ. ಇಲ್ಲ, ಅದು ನೀವಂದ್ರೆ ಇಷ್ಟ ಅಂತ. ಓ ಗಾಡ್. ಓ ಗಾಡೆಸ್. ಏಯ್, ಆಟ ಅನಿಸ್ತಾ ಇದೆಯಾ ನಿನಗೆ? ಇಲ್ಲ, ಇದು ಪ್ರೀತಿ ರೀ. ನಿನ್ನ ನನ್ನ ಹೀಗೆ ಲುಕ್ಕಲ್ಲೇ ನನ್ನನ್ನು ಲಾಕ್ ಮಾಡ್ಬೇಕು ಅಂತ ನೋಡ್ಬೇಡ. ಇಲ್ಲಾಂದ್ರೆ ಹೀಗ್ ಲಾಕ್ ಮಾಡ್ಲಾ? ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ? ಅಯ್ಯೋ, ಅಲ್ಲಿ ನಮ್ಮತ್ತಿಗೆ ಏನೇನೋ ಕನಸು ಕಾಣ್ತಿದ್ದಾರೆ. ಇಲ್ಲಿ ಇನ್ನೇನೇನೋ ನಡೀತಿದೆ. ಅರ್ಜೆಂಟಾಗಿ ಅತ್ತಿಗೆಗೆ ಹೇಳ್ಬೇಕು. ಇದೊಂದು ಕಡಿಮೆ ಆಗಿತ್ತು ನಿಮ್ಗೆ. ಅದ್ಕೆ ಕಲ್ಯಾಣಿ ರಾತ್ರಿ ಒಪ್ಕೊಂಡು ಬೆಳಗ್ಗೆ ಆಗೋ ಅಷ್ಟ್ರಲ್ಲಿ ಓತಿಕಾಟ ಬಣ್ಣ ಬದಲಾಯಿಸ್ದಂಗೆ ಮಾತ್ ಬದಲಾಯಿಸ್ಬಿಟ್ಲು. ನಿಮ್ ಮಗ ಏನೋ ಮಾಡ್ತಾನೆ, ಕಲ್ಯಾಣಿ ಮಾತು ಮನ್ಸು ಬದಲಾಯಿಸ್ತಾನೆ ಅನ್ಕೊಂಡಿದ್ವಿ. ಅಲ್ಲಿ ಸೀನು ರಿವರ್ಸ್ ಅಲ್ಲಿದೆ. ನಿಮ್ ಮಗನೇ ಕಲ್ಯಾಣಿ ಮಾತ್ ಕೇಳೋ ತರ ಇದ್ದಾನೆ. ನಿನ್ನೆ ರಾತ್ರಿ ಏನೋ ಸರಿ ನಿನ್ ಮಾತ್ ಕೇಳ್ತೀನಿ ಅನ್ನೋದನ್ನ ನಾನ್ ಕೂಡ ಕಿವಿಯಾರೆ ಕೇಳಿಸ್ಕೊಂಡೆ ಅಲ್ವಾ? ಬೆಳಗ್ಗೆ ಆಗೋ ಅಷ್ಟ್ರಲ್ಲಿ ಅಯ್ಯೋ ನನ್ ಹಾಗೆ ಹೇಳಿಲ್ಲ ಅಂತಿದ್ದಾಳೆ ಅದ್ಕೆ. ಹಾಗಾದ್ರೆ ಅವಳು ನಾಟಕ ಆಡ್ತಾ ಇದ್ದಾಳ? ನಾರ್ಮಲ್ ಆಕ್ಟಿಂಗ್ ಅಲ್ಲ ಅತ್ಗೆ, ಅವಳು ಮಹಾನಟಿನ್ನೇ ಮೀರಿಸ್ತಾಳೆ. ನಾವು ಅತ್ತೆಯವ್ರ ಬಗ್ಗೆ ಯೋಚನೆ ಮಾಡೋದು ಆಮೇಲೆ, ಮೊದಲು ಆ ಕಡೆಯಿಂದ ನಡ್ಸ್ಕೊಂಡ್ ಬರ್ಬೇಕು. ಈ ಪದವಿ ಬರೋ ತನಕ ಕೂಲ್ ದಮಯಂತಿ ಆಗಿರ್ಬೇಕು ಅನ್ಕೊಂಡಿದ್ದೆ. ಹಾಗಿರೋಕ್ ಅವಳು ಬಿಡಲ್ಲ ಅನ್ಸತ್ತೆ. ನಡಿ, ಏನು ಅಂತ ವಿಚಾರಿಸೋಣ. ಏನೇ ಆಗೋಯ್ತ ಧ್ಯಾನ ಮಾಡೋದು? ಮಧ್ಯದಲ್ಲಿ ಧ್ಯಾನ ಭಂಗ ಆಗೋಯ್ತಮ್ಮ. ಒಂದ್ ಸಣ್ಣ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬಂದು ಮಿಕ್ಕಿದನ್ನ ಆಮೇಲೆ ಮಾಡ್ತೀನಿ. ಬಿಟ್ಟು ಬಿಟ್ಟು ಮಾಡೋದಕ್ಕೆ ಇದೇನು ಅಡ್ಗೆ ಅಲ್ಲ, ಧ್ಯಾನ. ಸುಮ್ನೆ ರಮ್ಮ, ಈಗ್ಲೇ ನನ್ ತಲೆ ಕೆಟ್ಟ ಹೋಗಿದೆ. ಏನೇ ನಾಟಕ ಆಡ್ತಾ ಇದ್ಯಾ? ರಾತ್ರಿ ನನ್ ಪರ ನಿಲ್ತೀನಿ ಅಂತ ಹೇಳ್ದೋಳು ಬೆಳಗಾಗ್ತಿದ್ದ ಹಾಗೆ ಮಾತ್ ಬದಲಾಯಿಸ್ತೀಯಾ? ಅಷ್ಟಕ್ಕೂ ಮಾತ್ ಕೊಟ್ಟಿದ್ದೆ ನಂಗೆ ನೆನ್ಪಿಲ್ಲ ಅತ್ತೆ. ಆಫೀಸರ್ ಮಾತಾಡುವಾಗ ಅವರನ್ನೇ ನೋಡ್ತಾ
ಅವ್ರು ಏನ್ ಹೇಳಿದ್ರು ನಾನ್ ಏನ್ ಹೇಳಿದ್ನೋ ಎಲ್ಲ ಮರ್ತು ಹೋದೆ. ಇನ್ನು ನನ್ನ ಕೈಲಾಗಲ್ವೇ? ಇವಳು ನನ್ನ ಸಹನೆನ ಪರೀಕ್ಷೆ ಮಾಡಿಸಿದಾಳೆ. ನಿನ್ನ ಅಮ್ಮ, ಏನಿದು? ಅದ್ ಹಾಗಲ್ವೋ, ನೀನ್ ಹೇಳ್ದೆ ಅಂತ ಆವೇಶ ಕೋಪ ಎಲ್ಲಾನು ಮರ್ತು ನಿಮ್ಮಪ್ಪನ್ಗೂ ಕೂಡ ಏನು ಹೇಳ್ತಿಲ್ಲ. ನಿಮ್ಮಮ್ಮ ಬದ್ಲಾದ್ರೆ ಹಾಗಿರತ್ತೆ, ಆದ್ರೆ ನಿನ್ ಹೆಂಡತಿ ಹಾಗಲ್ಲ. ಅಮ್ಮ, ನಾನಿದ್ದೀನಲ್ಲ, ನಾನ್ ನೋಡ್ಕೋತೀನಿ, ನನಗ್ ಬಿಟ್ಬಿಡು. ಕಲ್ಯಾಣಿ, ನಡಿ. ಅಯ್ಯೋ, ನನ್ಗಂತೂ ನೀವು ಅಧ್ಯಕ್ಷ ಆಗ್ತೀರಾ ಅನ್ನೋ ನಂಬಿಕೆನೇ ಇಲ್ಲ ಅದ್ಗೆ. ವಾವ್, ಸೂಪರ್ ಶಾಟ್. ಹಾಗೆ ಇರಿ, ಒಂದ್ ಫೋಟೋ ತೆಗಿತೀನಿ. ಮೊದ್ಲೇ ನನಗ್ ಉರಿತಿದ್ರೆ ಮಧ್ಯದಲ್ಲಿ ನಿನ್ಗೋಳೇನೆ ಹೋಗೆ. ಆಂಟಿ, ಜಾಸ್ತಿ ಟೈಮ್ ಇಲ್ಲ. ನೀವು ಗೆಲ್ಬೇಕು ಅಂದ್ರೆ ಭಾವ ಮಾತ್ರನೇ ಗೆಲ್ಸಕ್ಕಾಗೋದು. ನನ್ನ ಮಗ ಕಲ್ಯಾಣಿನ ಒಪ್ಸಿ ಅನುಪಮನ ತಪ್ಪಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಷ್ಟಕ್ಕೂ ಅನುಪಮ ಅಮ್ಮನ ಮನಸ್ಸಲ್ಲಿ ಏನಿದೆ ಅಂತ ನಾನ್ ತಿಳ್ಕೊಂಡ್ ಬರ್ತೀನಿ. ಓಕೆ? ಇಲ್ಲೋಡಿ ಅತ್ಗೆ, ನೀವ್ ಗೆಲ್ಬೇಕಂದ್ರೆ ಅದ್ರಲ್ಲಿ ನನ್ನ ಓಟ್ ಕೂಡ ಇರ್ಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಅಂತ ಹೊಡೆದಿದ್ದಕ್ಕೆ ಈಗ ಕ್ಷಮೆ ಕೇಳ್ಬೇಕಾ? ಹಾಗೆಲ್ಲ ಕನಸು ಕಾಣ್ಬೇಡ. ಬೇಕು ಅಂದ್ರೆ ನನಗ್ ಪದವಿ ಬಂದ್ಮೇಲೆ ನನ್ನ ಅಸಿಸ್ಟೆಂಟು ನೀನೇ. ಆ ಮಾತನ್ ಮೊದ್ಲೇ ಯಾಕೆ ಹೇಳಿಲ್ಲ ಅದ್ಗೆ? ಹಾಗಿದ್ರೆ ನಿಮಗಿಷ್ಟ ಬಂದ ಕೊಡಿರಿ.